ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ನಮ್ಮ ವಿಡಿಯೋಲಿ ನೀವು ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ಬೋದು ದ್ಯಾಟ್ ನಾವು ಕಷ್ಟಪಟ್ಟು ವೇಟ್ ಮಾಡಿ ತಂದಂತಹ 3 KSIC ಸಿಲ್ಕ್ ಸ್ಯಾರೀಸ್ನ ರಿವೀಲ್ ಮಾಡ್ತೀನಿ. ಅದ್ರ ಪ್ರೈಸು ಆ್ಯಂಡ್ ಹೇಗೆ ತೊಗೊಂಡು ಬಂದ್ವಿ, ಫುಲ್ ಪ್ರೊಸೀಜರು, ವಾಟ್ ಆಲ್ ಥಿಂಗ್ಸ್ ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್, ಇದೆಲ್ಲದನ್ನು ನಾವು ಈ ವಿಡಿಯೋನಲ್ಲಿ ನೋಡೋಣ. And okay, let's not wait. So yes, finally the wait is over and ನೋಡೋಣ. Actually okay, first ಅದಕ್ಕಿಂತ ಮುಂಚೆ ನಾವು ಬಾಕ್ಸಿಂದ ತೆಗೆಯೋಣ. Okay. ಎಸ್, ಸೊ ಲೆಟ್ಸ್ ಗೆಟ್ ಟು ದ ಪಾಯಿಂಟ್. ಸೊ ಅದಕ್ಕಿಂತ ಮುಂಚೆ ನನಗೆ ತುಂಬಾ ಜನ ಕ್ವೆಶನ್ಸ್ ಕೇಳಿದ್ರಿ, ಇನ್ಸ್ಟಾಗ್ರಾಮ್ ಅಲ್ಲಿ DM ಮಾಡಿದ್ರಿ, ಕಾಮೆಂಟ್ ಮಾಡಿದ್ರಿ. ಸೊ ಆ ಕ್ವೆಶನ್ಸ್ಗೆಲ್ಲ ನಾನು ಆನ್ಸರ್ ಮಾಡ್ತೀನಿ. ಸೊ ಏನಂದ್ರೆ, ನಾವು ಹೋಗಿದ್ದು ಜಯನಗರ್ ಔಟ್ಲೆಟ್ ಅಲ್ಲಿ. ಅದು ಇರೋದು ಜಯನಗರ್ ಪೊಲೀಸ್ ಸ್ಟೇಷನ್ ಇದೆಯಲ್ಲ, ಅದ್ರ ಹತ್ರನೇ 4th ಬ್ಲಾಕ್ ಅಲ್ಲಿ. ದೋಸೆ ಕ್ಯಾಂಪ್ ಗೊತ್ತಿದ್ರೆ ಆ ರೋಡ್ ಪ್ಯಾರಲಲ್ ಆಪೋಸಿಟ್ ರೋಡ್ ಅಲ್ಲಿ ಅದು ಇರೋದು. ಓಕೆನಾ? ಸೊ ನಾವು ಹೋಗಿದ್ದು 3:30 ಅಷ್ಟೊತ್ತಿಗೆ. ಅಂಡ್ ನಾವೇ ತುಂಬಾ ಬೇಗ ಹೋಗಿದೀವಿ ಅಂತ ಅನ್ಕೊಂಡ್ರೆ ಅಲ್ಲಿ ಆಲ್ರೆಡಿ 11 ಜನ ಇದ್ರು ಅಂತ ಹೇಳಿದ್ರು. ಅಂಡ್ ನಮ್ದು 11ನೇ ಟೋಕನ್ ಆಗಿತ್ತು. ಓಕೆ, 11th ವಾಸ್ ಆರ್ ಟೋಕನ್ ಅಲ್ಲಿ. ಆಮೇಲೆ ನಾವು ವೇಟ್ ಮಾಡ್ತಾನೆ ಇದ್ವಿ. ಬಟ್ ಅಲ್ಲಿ 11 ಅಂತ ಬರ್ದಿದ್ರು, 11 ಜನ ಇರ್ಲಿಲ್ಲ. ಸೊ ಏನ್ ಮಾಡಿದ್ರು ಅಂದ್ರೆ, ಯಾರೋ ಬಂದಿರೋರು ಅವ್ರು ಬರ್ತಾರೆ ಬೆಳಗ್ಗೆ ಅಂತ ಹೇಳ್ಬಿಟ್ಟು ಅವ್ರ ಹೆಸರನ್ನೆಲ್ಲ ಬರ್ಕೊಂಡಿದ್ರು. ಬಟ್ ಲೇಟರ್ ಆನ್ ಅದೆಲ್ಲ ನಡೆಯಲ್ಲ, ಆಯ್ತಾ? ಅಲ್ಲಿ ನೀವ್ ಹೋಗಿ ನೀವ್ ಅವೈಲೇಬಲ್ ಇದ್ರೆ ನಿಮ್ಮ ಟೋಕನ್ ನಿಮಗೆ ಸಿಗತ್ತೆ. ನೀವು ಹೋಗಿ ಯಾರನ್ನೋ ಇನ್ನೊಬ್ರನ್ನ ಬೆಳಗ್ಗೆ ಕರ್ಕೊಂಡ್ ಬರ್ತೀನಿ ಇವೆಲ್ಲ ಏನು ಅಲೌ ಮಾಡಲ್ಲ ಅಲ್ಲಿ ಬೇರೆಯವ್ರು ಬರೋರು. ಬಿಕಾಸ್ ಆಬ್ವಿಯಸ್ಲಿ ನಾವೆಲ್ಲ ವೇಟ್ ಮಾಡ್ತಾ ಇದೀವಿ, ನಮಗಿನ ಮುಂಚೆ ಯಾರೋ ಲೇಟ್ ಆಗಿ ಬಂದವ್ರಿಗೆ ಸಿಗತ್ತೆ ಅಂದ್ರೆ ಯಾರು ಒಪ್ಪೋದಿಲ್ಲ. ಅಂಡ್ ಎಷ್ಟೊಂದ್ ಜನ ಹೇಳ್ತಾ ಇದ್ರಿ ಇದೆಲ್ಲ ಹುಚ್ಚು ಬೇಕಾ ನಿಮ್ಗೆ ಅಂತ. ಇದು ಪರ್ಸನಲ್ ಚಾಯ್ಸ್, ಆಯ್ತಾ? ನಾನು ಏನು ಕಮೆಂಟ್ ಮಾಡಕ್ ಹೋಗಲ್ಲ ಅದ್ರ ಮೇಲೆ. ಬಿಕಾಸ್ ನಿಮಗ್ ಇಷ್ಟ ಇಲ್ಲ ಅಂದ್ರೆ ನೀವ್ ಮಾಡ್ಬೇಡಿ, ನಮಗ್ ಇಷ್ಟ ಇದೆ ಅಂದ್ರೆ ನಾವ್ ಮಾಡ್ತೀವಿ. ಸೊ ಆ ತರ ಅಷ್ಟೇ. ಅಂಡ್ ಫಸ್ಟ್ ಆಫ್ ಆಲ್ ನನಗೂ ಮುಂಚೆ ಇದೆಲ್ಲ ಯಾರ್ ಮಾಡ್ತಾರೆ ಅಂತಾನೆ ಅನ್ನಿಸ್ತಾ ಇತ್ತು. ಬಟ್ ನಮ್ಮಮ್ಮಂಗ್ ತುಂಬಾ ಇಷ್ಟ ಆಯ್ತು. ಅಂಡ್ ಇದು ನಾರ್ಮಲ್ ಆಗಿ ಇನ್ನೆಲ್ಲೂ ಸಿಗೋದಿಲ್ಲ, ಈ ತರಾನೇ ತಗೋಬೇಕು. ಇದು ತಗೋಬೇಕು ಅಂದ್ರೆ ಹೋಗ್ಲೇಬೇಕಲ್ವಾ? ಎಲ್ಲೆಲ್ಲೋ ಗಟ್ಲೆ ತಿನ್ನೋದಿಕ್ಕೆ ಅಂತಾನು ಕ್ಯೂ ನಿಂತ್ಕೊಂಡು ತಿಂತೀವಿ, ಅದೇ ತರ ಇದೂನು. ಬಟ್ ಸ್ವಲ್ಪ ಐ ನೋ ಇದು ಅಷ್ಟು ಇಟ್ ವಿಲ್ ನಾಟ್ ಮೇಕ್ ಸೆನ್ಸ್ ಇಫ್ ಯು ಡೋಂಟ್ ನೋ ದ ವ್ಯಾಲ್ಯೂ ಆರ್ ವರ್ತ್ ಆಫ್ ಇಟ್. ಸೊ ಯಾ, ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಸೊ 1 ಟೋಕನಿಗೆ 1 ಸ್ಯಾರಿ ಕೊಡ್ತಾರೆ. ನೀವ್ ಎಷ್ಟು ಸ್ಯಾರೀಸ್ ಬೇಕೋ ಅಷ್ಟು ಜನನ್ ಕರ್ಕೊಂಡು ಹೋಗ್ಬೇಕು. ನಿಮ್ಗೆ 10 ಸ್ಯಾರಿ ಬೇಕಂದ್ರೂ ಅವೈಲೇಬಲ್ ಇದ್ರೆ ತಗೋಬಹುದು. ಬಟ್ ನೀವು 10 ಜನನ್ ಕರ್ಕೊಂಡು ಹೋಗಿ ಕ್ಯೂನಲ್ಲಿ ನಿಲ್ಸ್ಬೇಕು. ಒಬ್ರಿಗೆ ಒಂದೇ ಟೋಕನ್ ಇನ್ನೊಂದ್ ವಿಷಯ ಏನಂದ್ರೆ, ಎಷ್ಟೊಂದ್ ಜನ ಕೇಳಿದ್ರಿ ನನ್ಗೆ ವಾಶ್ರೂಮ್ಸ್ ಎಲ್ಲ ಅವೈಲೇಬಲ್ ಇದೆಯಾ ಬಂದ್ರೆ ಅಂತ. ಬಟ್ ಆತರ ಯಾವ ತರದ್ದು ಫೆಸಿಲಿಟೀಸ್ ಇಲ್ಲ, ಆಯ್ತಾ? ಬಿಕಾಸ್ ಅದು ನಾರ್ಮಲ್ ಶಾಪ್. ನಮ್ ಜನ ಅದನ್ನ ಅಷ್ಟು ಡಿಮ್ಯಾಂಡ್ ಕ್ರಿಯೇಟ್ ಮಾಡಿರೋದ್ರಿಂದ ಅವ್ರು ಆತರ ಯಾವ್ದನ್ನು ಏನು ಅಲ್ಲಿ ಮಾಡಿಲ್ಲ. ಬಟ್ 5 o'clock ಆಗ್ತಾ ಆಗ್ತಾ ಜಯನಗರ್ ಅಲ್ವಾ, ಇಟ್ಸ್ ಅ ವೆರಿ ಲೈಕ್ ಬಿಗ್ ಸಿಟಿ, ಬಿಗ್ ಏರಿಯಾ. ಸೊ ಅಲ್ಲಿ ಎಲ್ಲಾ ಹೋಟೆಲ್ಸ್ ಅದು ಇದು ಓಪನ್ ಆಗತ್ತೆ 5:30 ಆಗ್ತಾ ಆಗ್ತಾ. ಸೊ ನೀವ್ ಅದನ್ನ ಅಲ್ಲಿ ಯೂಸ್ ಮಾಡ್ಕೋಬಹುದು. ಬಟ್ ತುಂಬಾ ಲೇಟ್ ಆಗಿ ಎಲ್ಲ ಅಂದ್ರೆ ಕಷ್ಟ ಆಗತ್ತೆ. ಅಂಡ್ ನೆಕ್ಸ್ಟ್ ಏನಂದ್ರೆ, ಸ್ಯಾಟರ್ಡೇಸ್ ಮತ್ತೆ ಥರ್ಸ್ಡೇಸು ಸ್ಟಾಕ್ ಅಪ್ ಆಗೋದು. ಥರ್ಸ್ಡೇ ಸ್ವಲ್ಪ ಕಡಿಮೆನೆ ಇರತ್ತೆ, ಅರೌಂಡ್ 40 to 50 ಅಷ್ಟೇ ಬರೋದು. ಸ್ಯಾಟರ್ಡೇಸ್ ತುಂಬಾ ವೆರೈಟಿ ಆಫ್ ಕಲೆಕ್ಷನ್ಸ್, ಅರೌಂಡ್ 90 to 100 ಬರುತ್ತೆ ಅಂತ ಹೇಳಿದ್ರು. ಅದ್ರಲ್ಲೂ ಲೈಕ್ ಡಬಲ್ ಬಾರ್ಡರ್, ಡಬಲ್ ಕಲರ್ ಅಂಡ್ ಏನಂತಾರೆ ಡಿಫ್ರೆಂಟ್ 3D ಪ್ರಿಂಟ್ಸ್, ಚೆಕ್ಸ್, ಇಂಥದೆಲ್ಲ ಬರತ್ತೆ. ಅವತ್ತು ಜಾಸ್ತಿ ಕಲೆಕ್ಷನ್ಸ್ ಕೂಡ ಇರತ್ತೆ, ವಿಚ್ ಮೀನ್ಸ್ ಡಿಮ್ಯಾಂಡು ಜಾಸ್ತಿ ಇರತ್ತೆ, ಜನನು ತುಂಬಾ ಬರ್ತಾರೆ ಅವತ್ತು ಅಂತ ಹೇಳಿದ್ರು. 9 ಗಂಟೆಯಿಂದ ಎಲ್ಲ ವೇಟ್ ಮಾಡ್ತಾ ಇರ್ತಾರಂತೆ. ನಾವು ಹೋಗಿದ್ದ ದಿನ ಯಾರೋ 12 ಗಂಟೆಯಿಂದಾನೇ ವೇಟ್ ಮಾಡ್ತಾ ಇದ್ರು. ನಾವ್ ಅವಾಗ್ಲೇ ಓ ಮೈ ಗಾಡ್ ಅನ್ಕೊಂಡ್ವಿ ಆಂಟಿನ್ ನೋಡಿ. ಸೊ ಬಟ್ 9 ಗಂಟೆ ಅಂದ್ರೆ ಸ್ಯಾಟರ್ಡೆ ಅಂದ್ರೆ ಫ್ರೈಡೆ ನೈಟ್ 9 o'clock ಬಂದು ತಗೊಳ್ಳೋ ಅಂತವ್ರು ಎಷ್ಟೊಂದ್ ಜನ ಇದಾರಂತೆ. ದಟ್ ಇಸ್ ಫೈನ್, ಅವ್ರ ಇಷ್ಟ ಅಲ್ವಾ? ಎಲ್ಲೆಲ್ಲೋ ಏನೇನೋ ತಿಂಡಿಗೆ ಏನೇನಕ್ಕೋ ಹೋಗಿ ಇಷ್ಟೊಂದು ದೊಡ್ಡ ಕ್ಯೂನಲ್ಲಿ ನಿಂತ್ಕೊಂಡು ನೋಡ್ತೀವಿ. ಅದೇ ತರ ಇದೊಂಥರ ಕ್ರೇಜ್. ಇಟ್ಸ್ ದೇರ್ ಪರ್ಸನಲ್ ಚಾಯ್ಸ್. ಓಕೆ ಫೈನ್. ಸೊ ಇವಾಗ
9:30 ಅಷ್ಟೊತ್ತಿಗೆ ಅವರು ಟೋಕನ್ಸ್ನೆಲ್ಲ ಕೊಡ್ತಾರೆ. ಬೆಳಗ್ಗೆ 9:30, 9:45 ಆ ಥರ. ಒಟ್ನಲ್ಲಿ 10 o'clock ಒಳಗಡೆ ಅವರು ಟೋಕನ್ಸ್ನೆಲ್ಲ ಕೊಡಕ್ಕೆ ಒಬ್ರು ಅಂಕಲ್ ಬಂದಿದ್ರು. ಅಂಡ್ ನೀವ್ ಅಲ್ಲಿ ಅವೈಲೇಬಲ್ ಇದ್ದೀರಾ ಅಂದ್ರೆ ಅಟ್ ದ ಟೈಮ್ ಆಫ್ ಟೋಕನ್ ಯುನೋ ಕೊಡೋವಾಗ ಅವಾಗ ಮಾತ್ರ ಅವರು ಟೋಕನ್ಸ್ ಕೊಡೋದು. ನೀವು ಬೆಳಗ್ಗೆ ರಾತ್ರಿ ಎಲ್ಲ ವೇಟ್ ಮಾಡಿ ಟೋಕನ್ ಕೊಡೋ ಟೈಮಿಗೆ ಎಲ್ಲೋ ಈಚೆ ಹೋಗಿದ್ರ ಅಂದ್ರೆ ಖಂಡಿತವಾಗ್ಲೂ ಟೋಕನ್ ನ ಕೊಡಲ್ಲ ಅವರು. ಅಥವಾ ಯಾರಾದ್ರೂ ಇಸ್ಕೊಳ್ಳಿ ನನ್ ಬದ್ಲು, ನೋ ಹೋಲ್ಡಿಂಗ್ ಪ್ಲೇಸಸ್, ನಥಿಂಗ್. ಯು ಹ್ಯಾವ್ ಟು ಬಿ ಅವೈಲೇಬಲ್. ಓಕೆ, ಅದು ಒಂದು ಸ್ಟ್ರಿಕ್ಟ್ ಪಾಲಿಸಿ ಅವ್ರದ್ದು. ಅಂಡ್ ಲಿಸ್ಟ್ ಮಾಡಿದೀವಿ, ಆಮೇಲೆ ಬನ್ನಿ, ಬಂದ್ವಿ, ಅಥವಾ ಇವಾಗ ಬಂದ್ವಿ, ನಾವ್ ಜಸ್ಟ್ ಇವಾಗ ಹೋಗ್ ಬಂದ್ವಿ, ಇದೆಲ್ಲ ಒಪ್ಪಲ್ಲ. ಸೊ 9:15 ಇಂದ ನೀವು ಅಲ್ಲಿ ಎಲ್ಲೂ ಹೋಗ್ದಲೆ ಬೆಟರ್ ಟು ಬಿ ಇನ್ ದ ಸೇಮ್ ಪ್ಲೇಸ್. ಅವಾಗ ಟೋಕನ್ ಕೊಡಕ್ ಸ್ಟಾರ್ಟ್ ಮಾಡ್ತಾರೆ. ಅಂಡ್ 10 ಅಷ್ಟೊತ್ತಿಗೆ ಅಲ್ಲಿರೋ ಎಂಪ್ಲಾಯೀಸ್ ಎಲ್ಲ ಬರಕ್ ಸ್ಟಾರ್ಟ್ ಮಾಡ್ತಾರೆ. ಅಂಡ್ ತೋರ್ಸೋದಿಕ್ಕೆ ಎಂಪ್ಲಾಯೀಸ್ ಇರ್ತಾರಲ್ಲ, ಸೊ ಅವರೆಲ್ಲ ಒಳಗ್ ಹೋಗಿ ಸ್ಟಾಕ್ ಎಲ್ಲ ಸೆಟಪ್ ಮಾಡ್ಕೊಂತಾರೆ. ಸೊ ಅವಾಗ ಶಟರ್ ಎಲ್ಲ ಎಳ್ದ್ ಬಿಡ್ತಾರೆ. ಬಿಕಾಸ್ ಸಿಕ್ಕಾಪಟ್ಟೆ ಜನ ಎಲ್ಲ ಬಂದು ಗ್ಲಾಸ್ ಮೇಲೆ ಬೀಳ್ತಾರಂತೆ. ಅಂಡ್ ವಿಮೆನ್ಸ್ ಡೇ ದಿನ ಗ್ಲಾಸ್ ಎಲ್ಲ ಒಡ್ದೋಗಿತ್ತು ಅಂತ ಹೇಳಿದ್ರು. ಸೊ ಅಲ್ಲಿ ಒಳಗಡೆ ಹೋಗಿ ಎಲ್ಲ ಸೆಟಪ್ ಎಲ್ಲ ಮಾಡ್ಕೊಂಡು ಆಮೇಲಿಂದ 10:45 ಅಷ್ಟೊತ್ತಿಗೆ ನಮ್ನ ಒಳಗ್ ಬಿಡಕ್ ಸ್ಟಾರ್ಟ್ ಮಾಡಿದ್ರು. ಅಂಡ್ ಅದು ಏನಂದ್ರೆ, ನಿಮ್ಮ ಹತ್ರ 1 ಟೋಕನ್ ಇದ್ರೆ ನೀವು ಒಬ್ರು ಒಳಗ್ ಹೋಗ್ಬೋದು. ನಿಮ್ ಫ್ಯಾಮಿಲಿ ಅವರು ಯಾರಾದ್ರೂ ಆವಾಗ ಬಂದಿದ್ದಾರೆ ಒಳಗ್ ಹೋಗ್ಬೇಕು ಅಂದ್ರೆ ಅಲೌ ಮಾಡಲ್ಲ. ಇಲ್ಲ ನೀವ್ ಹೋಗ್ಬೋದು, ಇಲ್ಲ ನಿಮ್ ಫ್ಯಾಮಿಲಿ ಅವ್ರು ಹೋಗ್ಬೋದು. 1 ಟೋಕನ್ಗೆ 1 ಪರ್ಸನ್ ಮಾತ್ರ ಅಲೌ ಮಾಡ್ತಾರೆ. ಓಕೆನಾ? ಸೊ ನಮ್ ಈ ಎಕ್ಸ್ಪೀರಿಯನ್ಸ್ ತುಂಬಾನೇ ಚೆನ್ನಾಗಿತ್ತು. ಅಂಡ್ ಇನ್ನ ಕೆಲವ್ರು ಕೇಳಿದ್ರಿ ಪ್ರೈಸ್ ಎಲ್ಲ ಹೇಗಿತ್ತು ಅಂತ. ಸೊ ನಾವ್ ಹೋಗಿದ್ದ ದಿನ 22.8 ಅಂದ್ರೆ 23K ಇಂದ ಸ್ಟಾರ್ಟ್ ಆಗಿದ್ದಿತ್ತು. ನಾನ್ 3 ಸ್ಯಾರೀಸ್ ತಗೊಂಡಿರೋದು 30,000 ಒಳಗಡೆನೆ ಇದೆ, ಆಯ್ತಾ. ನಾನ್ ಯಾವ್ದು ಹೈ ರೇಂಜ್ ತಗೊಂಡಿಲ್ಲ. ಬಿಕಾಸ್ ಸ್ಟಾರ್ಟಿಂಗ್ ಫಸ್ಟ್ ತಗೊಂಡು ಹೇಗಿದೆ ಅದು ಇದು ಅಂತ ನೋಡಿ, ಇನ್ನ ಮುಂದೆ ನೋಡೋಣ ಆದ್ರೆ ತಗೊಳ್ಳೋಣ. ಇದಕ್ಕೆ ನಮ್ಮಮ್ಮ ಬೈದ್ರು, ಏನಿಕ್ 3 ತಗೊಂಡೆ ಅಂತ. ಬಟ್ ಇಟ್ಸ್ ಓಕೆ, ತಗೊಳ್ಬೇಕು ಅನ್ಸ್ತು. ಮತ್ತೆ ಯಾರ್ ಕ್ಯೂ ನಿಂತ್ಕೋತಾರೆ ಅಂತ ಇವತ್ತೇ ತಗೊಂಡ್ಬಿಟ್ಟಿದೀನಿ. ಸೊ ಈಗ ಟೋಕನ್ ಎಲ್ಲ ತಗೊಂಡ್ಮೇಲೆ ನಾವು ಒಳಗ್ ಹೋಗ್ಬೇಕು. ಸೊ ಅವರು ಶಟರ್ ಎಲ್ಲ ತೆಗ್ದು ಒಳಗ್ ಬಿಟ್ರು. ಐ ಥಿಂಕ್, ನನಗ್ ಗೊತ್ತಿಲ್ಲ, ನಾನು ವಿಡಿಯೋಸ್ ನಲ್ಲೆಲ್ಲ ನೋಡಿದ್ದೆ, ರಿವ್ಯೂಸ್ ಅಲ್ಲೆಲ್ಲ ನೋಡಿದ್ದೆ, ಮೈಸೂರಲ್ಲಿ ಬೇರೆ ಕಡೆ ಎಲ್ಲ ತುಂಬಾ ರೂಡ್ ಆಗಿರ್ತಾರೆ, ತುಂಬಾ ಒಂಥರ ಹಾರ್ಶ್ ಆಗಿ ಮಾತಾಡ್ತಾರೆ, ಆನ್ಸರೇ ಮಾಡಲ್ಲ, ತೋರ್ಸೋದಿಲ್ಲ ಅಂತೆಲ್ಲ ಹೇಳ್ತಾ ಇದ್ರು. ಬಟ್ ಐ ಥಿಂಕ್ ಜಯನಗರ್ ಔಟ್ಲೆಟ್ ಅಲ್ಲಿ ತುಂಬಾ ಚೆನ್ನಾಗಿ ತೋರ್ಸಿದ್ರು ನಮ್ಗೆ. ಅಂಡ್ ಅವರು ಹೆಲ್ಪ್ ಕೂಡ ಮಾಡಿದ್ರು. ನಮ್ದು ಫಸ್ಟ್ ಟೈಮ್ ಅಲ್ವಾ ಮೈಸೂರ್ ಸಿಲ್ಕ್, ನಮಗ್ ಗೊತ್ತಿಲ್ಲ ಯಾವ ತರ ಡಬಲ್ ಸೈಡೆಡ್ ಬಾರ್ಡರ್, ಸಿಂಗಲ್ ಸೈಡೆಡ್ ಬಾರ್ಡರ್, ಇದೆಲ್ಲ ಅಷ್ಟು ನನಗೂ ಐಡಿಯಾ ಇಲ್ಲ. ಅಂಡ್ ನಮ್ಮ ಅಮ್ಮಂಗ್ ಗೊತ್ತಿಲ್ಲ, ನಮ್ಮ ಅಮ್ಮನೂ ಕರ್ಕೊಂಡು ಹೋಗಿಲ್ಲ ನಾವು, ಸರ್ಪ್ರೈಸ್ ಕೊಡ್ಬೇಕು ಅಂದ್ಬಿಟ್ಟು. ಸೊ ಇದು ಆತರ ಆಯ್ತು. ನಾವ್ ಒಳಗ್ ಹೋಗಿದ ತಕ್ಷಣ ಲೈನ್ ಅಲ್ಲಿ ನಿಲ್ಲಿಸ್ತಾರೆ. ಅಂಡ್ ಸ್ಯಾರೀಸ್ ನ ತೆಗ್ದು ಜಸ್ಟ್ ಜೋಡ್ಸಕ್ ಸ್ಟಾರ್ಟ್ ಮಾಡ್ತಾರೆ. ಯಾರು ಕಿತ್ಕೊಳ್ಳೋಂಗಿಲ್ಲ. 1 ತಗೊಂಡ್ರೆ 1 ಬಿಡ್ಬೇಕು. ಇದನ್ನ ನಾನ್ ಸೆಲೆಕ್ಟ್ ಮಾಡಿದೀನಿ ಅಂದ್ರೆ ಇದನ್ನ ಬಿಡ್ಬೇಕು. ಮ್ಯಾಕ್ಸಿಮಮ್ 2 ನಿಮ್ ಕೈಯಲ್ಲಿ ಹಿಡ್ಕೋಬಹುದು ಅಷ್ಟೇ. ಅದಕ್ಕಿಂತ ಜಾಸ್ತಿ ನಾನು 5 ಹಿಡ್ಕೋತೀನಿ ಅಂತ ಇದ್ರೆ ಅವರು ಕೊಡೋದಿಲ್ಲ. ಓಕೆನಾ? ಐ ಥಿಂಕ್ ಇದು ಗುಡ್ ಆಕ್ಚುಲಿ. ಬಿಕಾಸ್ ಹತ್ತೆಲ್ಲ ಕೈಯಲ್ಲಿ ಹಿಡ್ಕೊಂಡ್ಬಿಟ್ರೆ, ಯಾರೋ 1 3 ಜನ ಬಂದಿರೋರೆಲ್ಲ ಇಟ್ಕೊಂಡ್ಬಿಟ್ರೆ ಬೇರೆಯವ್ರಿಗೆ ಏನು ಸಿಗಲ್ಲ. ಅಂಡ್ ಅಷ್ಟ್ ಬೇಗ ಹೋಗಿ ಫಸ್ಟ್ ರೌಂಡ್ ಅಲ್ಲೇ ಸಿಕ್ಕಿದ್ರು ವೇಸ್ಟ್ ಆಗತ್ತೆ. ಸೊ 1 ರೌಂಡ್ ಅಲ್ಲಿ ಬರೀ 10 ಜನನ್ ಬಿಡ್ತಾರೆ. ಸೊ 1 ಟೋಕನಿಗೆ ಒಬ್ರು ಅಂದ್ರೆ 10 ಸೀರೆ ತಗೋಬಹುದು ಅಷ್ಟೇ. ಸೊ ಅದಕ್ಕೋಸ್ಕರ ಏನ್ ಮಾಡ್ತಾರೆ ಅಂದ್ರೆ 10 ಜನನು ನಿಲ್ಲಿಸ್ತಾರೆ, ಸ್ಯಾರೀಸ್ ಹಾಕ್ತಾರೆ, ನಿಮಗ್ ಬೇಕಾಗಿರೋದನ್ನ ಪಿಕ್ ಮಾಡ್ಕೋಬಹುದು. 10 ಮಿನಿಟ್ಸ್ ಸೆಲೆಕ್ಷನ್ ಇರುತ್ತೆ, 5 ಮಿನಿಟ್ಸ್ ಬಿಲ್ಲಿಂಗ್ ಇರುತ್ತೆ. ಸೊ ಟೋಟಲಿ 15 ಮಿನಿಟ್ಸ್ ಅಷ್ಟೇ. ಅದ್ರ ಮೇಲ್ ಜಾಸ್ತಿ ಅವ್ರು ವೇಟ್ ಮಾಡಲ್ಲ. ಅಥವಾ ಯಾವ್ದೇ ತರ ಅಯ್ಯೋ ಇದ್ ಬೇಕಾಗಿದೆ ಅದ್ ಬೇಕಾಗಿದೆ, ನೀವ್ ತಗೊಂಡ್ರೆ ನಿಮಗ್ ಸಿಗತ್ತೆ, ಇಲ್ಲ ಅಂದ್ರೆ ಇಲ್ಲ. ಬಿಕಾಸ್ ಅಷ್ಟು ಜನ ಕ್ರೇಜ್ ಅಲ್ಲಿ ತಗೊಂತಾ ಇರ್ತಾರೆ. ಸೊ ಈ ತರ ಆಯ್ತಾ. ಅಂಡ್ ನನಗ್ ಗೊತ್ತಿಲ್ಲ, ಎಂಪ್ಲಾಯೀಸ್ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡಿದ್ರು. ಸ್ಯಾರಿದು ಏನ್ ರೇಂಜ್ ಇಂದ ಬಂದಿದೆ, ಇವತ್ತು ಯಾವ್ ಚೆನ್ನಾಗಿರತ್ತೆ ತಗೊಳ್ಳೋದು ಫಸ್ಟ್ ಟೈಮು, ಈ ತರ ಎಲ್ಲ ತುಂಬಾ ಸಜೆಷನ್ಸ್ ಎಲ್ಲ ಕೊಟ್ರು. ಅಂಡ್ ವಿ ಫೆಲ್ಟ್ ವೆರಿ ಹ್ಯಾಪಿ. ಓಕೆ, ಅವ್ರನ್ನೆಲ್ಲ ಫುಲ್ ಮಾತಾಡ್ಸ್ಕೊಂಡು ಇಟ್ ವಾಸ್ ವೆರಿ ನೈಸ್. ಸೊ ಫೈನಲಿ ಬಿಲ್ಲಿಂಗ್, ಅವರು ಕಾರ್ಡ್ ಅಕ್ಸೆಪ್ಟ್ ಮಾಡ್ತಾರೆ, UPI ಅಕ್ಸೆಪ್ಟ್ ಮಾಡ್ತಾರೆ, ಕ್ಯಾಶ್ ಕೂಡ ಅಕ್ಸೆಪ್ಟ್ ಮಾಡ್ತಾರೆ. ಸೊ ಎನಿ ಮೋಡ್ಸ್ ಆಫ್ ಪೇಮೆಂಟ್ ದೇರ್ ಓಕೆ ಟು ಅಕ್ಸೆಪ್ಟ್. ಓಕೆ, ನಾವು ಕಾರ್ಡ್ ನಲ್ಲಿ ಸ್ವಲ್ಪ ಪೇ ಮಾಡಿದ್ವಿ, ಕ್ಯಾಶ್ ಅಲ್ಲಿ ಸ್ವಲ್ಪ ಎಲ್ಲ ಪೇ ಮಾಡಿದ್ವಿ. ಸೊ ಈಗ ನಮ್ಮ ಮುಂದೆ ಇದೆ ನಮ್ಮ 3 ಸ್ಯಾರೀಸ್. ಸೊ ಬನ್ನಿ ಇದನ್ನ ಇವಾಗ ನೋಡೋಣ, ಇದ್ರ ಪ್ರೈಸಸ್ ಎಲ್ಲ ಹೇಗಿದೆ, ನಿಮಗ್ ಇಷ್ಟ ಆಯ್ತಾ ಅಂತ
ಚೆಕ್ ಮಾಡೋಣ. ಓಕೆ, ಅಂಡ್ ನಿಮ್ಗೆ ಇನ್ನ ಏನಾದ್ರು ಕ್ವೆಶನ್ಸ್ ಇದ್ರೆ ಅಥವಾ ಏನೇ ಡೌಟ್ಸ್ ಇದ್ರು ನನ್ಗೆ ಕಮೆಂಟ್ ಮಾಡಿ, ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಹೋಗಿ DM ಮಾಡ್ಬೋದು, ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ. ಓಕೆ, ಇವಾಗ ಆಕ್ಚುಯಲ್ ಸೀನ್ಗೆ ಬರೋಣ. ಏನಂದ್ರೆ ರಿವೀಲಿಂಗ್ ಆಫ್ ದ ಕಲರ್ಸ್ ಅಂಡ್ ದ ಪ್ರೈಸ್. ಸೊ ನಾನ್ ತಗೊಂಡಿರೋದು ಈ 3 ಸ್ಯಾರೀಸ್. ಓಕೆ, ಸೊ ಇದು ಒಂದ್ ಸ್ಯಾರಿ. ಓಕೆ, ಇದು ಡಬಲ್ ಸೈಡೆಡ್ ಬಾರ್ಡರು ಅಂಡ್ ಸಿಕ್ಕಾಪಟ್ಟೆ ಸಣ್ಣ ಜರಿ. ಓಕೆ, ನೋಡ್ತಾ ಇರ್ಬೋದು ನೀವು. ಓ ಗಾಡ್, ಇದಂತೂ ನನ್ ಫೇವ್ರೆಟ್ ಕಲರ್. ಓಕೆ, ಇದು ಒನ್ ಆಫ್ ದ ಫೇವ್ರೆಟ್ಸ್. ಓಕೆ, ಇದು ನಮ್ಮಮ್ಮನ್ಗೂ ನನಗೂ ತುಂಬಾ ಇಷ್ಟವಾದ ಕಲರ್. ಓಕೆ, ನಮ್ಮಮ್ಮ ಹತ್ರ ಅಂತೂ ಬರೀ ಗ್ರೀನೇ ಇದೆ, ಬಟ್ ಇದೂನು ಗ್ರೀನೇ ತಗೊಂಡ್ ಬಂದ್ವಿ ಬಿಕಾಸ್ ಇದಿರ್ಲೇಬೇಕಲ್ಲ. ಫಸ್ಟ್ ಮೈಸೂರ್ ಸಿಲ್ಕ್ ಅಂದ್ರೆ ಇದು ಕಲರ್ ತಗೊಳ್ಳೇಬೇಕು ಅಂತ ನಮ್ಮಮ್ಮಂಗೂ ಆಸೆ. ಸೊ ನಮ್ಮಮ್ಮಂಗೋಸ್ಕರ ಅಂತ ಸೆಲೆಕ್ಟ್ ಮಾಡಿ ಇದನ್ನ ತಗೊಂಡ್ ಬಂದಿದ್ ನಾವು. ಫಸ್ಟ್ ಹೋಗಿದ ತಕ್ಷಣ ಸಿಕ್ಕಿದ ಸ್ಯಾರಿನೂ ಇದೆ ನಮಗೆ, ಆಯ್ತಾ. ಯಾವ್ದ್ರ ಮೇಲೂ ಕಣ್ಣಿರ್ಲಿಲ್ಲ. ಹೋದ್ವಿ, ಫಟ್ ಅಂತ ಆಂಟಿ ಗ್ರೀನ್ ಕೊಡಿ ಅಂತ ಹೇಳ್ಬಿಟ್ಟು ತಗೊಂಡ್ಬಿಟ್ವಿ. ಇದು ನಮ್ಮ ಫಸ್ಟ್ ಸೆಲೆಕ್ಷನ್. ಅಂಡ್ ಇದನ್ನ ನೀವು ನೋಡ್ತಾ ಇದ್ರೆ ಇಲ್ಲಿ ಇದು ಸಣ್ಣ ಬಾರ್ಡ್ರು, ಸಿಕ್ಕಾಪಟ್ಟೆ ಸಣ್ಣ ಬಾರ್ಡ್ರು ಅಂಡ್ ಡಬಲ್ ಸೈಡ್ ಕೂಡ ಇದೆ. ಓಕೆ, ಈ ತರ ಅಂಡ್ ಸೆರಗು ಈ ತರ ಬರುತ್ತೆ. ನೋಡಿದ್ರಾ, ಸಖತ್ ರಿಚ್ ಕಲರ್. ಒನ್ ಆಫ್ ದಿ ಬೆಸ್ಟ್ ಕಲರ್ಸ್ ವಿಚ್ ಯು ಕ್ಯಾನ್ ಹ್ಯಾವ್ ಇನ್ ಮೈಸೂರ್ ಸಿಲ್ಕ್. ಇದು ಸೆಕೆಂಡ್ ಸ್ಯಾರಿ. ಇದು ನನಗೆ ಅಂತ ತಗೊಂಡಿದ್ದು, ನನಗೆ ಅಂತಾನೆ ಪರ್ಟಿಕ್ಯುಲರ್ಲಿ. ನಮ್ಮಮ್ಮಂಗೆ ಈ ಕಲರ್ ಅಷ್ಟು ಇಷ್ಟ ಇಲ್ಲ, ನನಗೆ ಗೊತ್ತದು. ಬಟ್ ಹೌ ಕ್ಯಾನ್ ಯು ಇವನ್ ಲೆಟ್ ಗೋ ಆಫ್ ದಿಸ್ ಸ್ಯಾರಿ, ಸೋ ಬ್ಯೂಟಿಫುಲ್ ಅಂತ ನನಗೆ ಅನ್ಸತ್ತೆ. ಆಕ್ಚುಲಿ ತುಂಬಾ ಚೆನ್ನಾಗಿದೆ. ಅಂಡ್ ಇದು ಸಿಂಗಲ್ ಸೈಡ್, ಆಯ್ತಾ. ಬಾರ್ಡರ್ ಬರೀ ಕೆಳಗ್ ಮಾತ್ರ ಇದೆ. ಇಲ್ಲಿ ಇದು ಸಣ್ಣ ಥ್ರೆಡ್ ಒಂದು ಹೋಗಿದೆ ಅಷ್ಟೇ. ಸೊ ಈ ತರ ನೀವು ನೋಡಿದ್ರೆ ಇದು ಸೆರ್ಗು ಅಂಡ್ ಇದು ಬಾರ್ಡರು ಅಷ್ಟೇ. ಎಷ್ಟು ಚೆನ್ನಾಗಿದೆ ನೋಡಿ, ಇದು ಬಾರ್ಡರು, ದಪ್ಪ ಬಾರ್ಡರು ಅಂಡ್ ಸೆರ್ಗು ಅಷ್ಟೇ. ಅಂಡ್ ಯಾವ ಮೈಸೂರ್ ಸಿಲ್ಕ್ ಸ್ಯಾರಿಲೂ ಬ್ಲೌಸ್ ಬರಲ್ಲ ಅಂತೆ, ನನಗೆ ಗೊತ್ತಿರ್ಲಿಲ್ಲ ಇದು. ಬಟ್ ಓಕೆ, ನೋಡಿ, ಸೀರೆಗೂ ದುಡ್ಡು ಕೊಟ್ಟು ಬ್ಲೌಸಿಗೂ ದುಡ್ಡು ಕೊಟ್ಟು ಹೊಲಿಯಕ್ಕೂ ದುಡ್ಡು ಕೊಡ್ಬೇಕಲ್ಲ ಈಗ. ಅಂಡ್ ನನಗೆ ಯಾರಾದ್ರೂ ನಿಮಗೆ ಇದ್ರಲ್ಲಿ ಒಳಗೆ ಮೈಸೂರ್ ಸಿಲ್ಕ್ ಅಲ್ಲಿ ಜಡೆ ಹಾಕ್ತಾರಲ್ಲ, ಕ್ರೋಶಾ ತರ ಹಾಕಿ ಹೆಣಿತಾರಲ್ಲ ಮೈಸೂರ್ ಸಿಲ್ಕ್ಗೆ, ಅದು ನಿಮಗೆ ಗೊತ್ತಿದ್ರೆ ಯಾರಾದ್ರೂ ಕಮೆಂಟ್ ಮಾಡಿ. ನಾನು ಹುಡುಕ್ತಾ ಇದೀನಿ ಆಕ್ಚುಲಿ, ಇದನ್ನ ಕೊಟ್ಟು ಅದು ಜಡೆ ತರ ಹಾಕ್ಸ್ಬೇಕು ಇದಕ್ಕೆ. ಓಕೆ, ಸೊ ಹೇಳಿ ನಿಮಗೆ ಗೊತ್ತಿದ್ರೆ. ಅಂಡ್ ಇದ್ರದ್ದು ಸ್ಟೋರಿ ಏನಂದ್ರೆ, ಆಕ್ಚುಲಿ ನಮಗೆ ಆಪ್ಷನ್ ಇದ್ದಿದ್ದು ಎರಡೇ ತಗೊಳಕ್ಕೆ. ಬಿಕಾಸ್ ನನ್ನ ಹತ್ರ ಒಂದು ಟೋಕನ್ ಇತ್ತು, ನನ್ನ ತಂಗಿ ಹತ್ರ ಒಂದು, ಎರಡು ತಗೊಂಡ್ಬಿಟ್ಟಿದೀವಿ. ಬಟ್ ನಂಗೆ ಇದು ಆಸೆ ಆಗ್ತಾ ಇದೆ, ಏನ್ ಮಾಡೋದು ಗೊತ್ತಿಲ್ಲ. ಬಟ್ ಫೈನಲಿ ಏನಾಯ್ತು ಅಂದ್ರೆ, ನಮ್ ಜೊತೆ ಬಂದಿದ್ರಲ್ಲ, ಕ್ಯೂ ಅಲ್ಲಿ ವೇಟ್ ಮಾಡ್ತಾ ಇದ್ರು ಒಬ್ರು ಆಂಟಿ, ಅವ್ರದ್ದು ನಮ್ಗಿಂತ ಮುಂಚೆ ಇತ್ತು ಟೋಕನ್, 4-5 ಏನೋ ಇತ್ತು. ಅವರು ಬರೀ ಒಂದ್ ಸ್ಯಾರಿನ ಸೆಲೆಕ್ಟ್ ಮಾಡಿದ್ರು, ಅವ್ರಿಗೆ ಬೇರೆ ಇನ್ನೊಂದು ಬೇಡ ಆಗಿತ್ತಂತೆ. ಸೊ ಅವ್ರೇನ್ ಮಾಡಿದ್ರು, ಸರಿ ನೀವ್ ತಗೋತೀರಾ ಅಂತ. ಶಿ ವಾಸ್ ವೆರಿ ಸ್ವೀಟ್. ಓಕೆ, ಅವರು ಇಬ್ರು ಅಮ್ಮ ಮಗಳು ಬಂದಿದ್ರು, ತುಂಬಾ ಸ್ವೀಟ್ ಅವರು. ಸೊ ಅವರು ನನಗೆ ಹೇಳಿದ್ರು, ತುಂಬಾ ಆಸೆ ಆಗ್ತಾ ಇದೆ, ತಗೊಂಬಿಡು ಮತ್ತೆ ಕ್ಯೂನಲ್ಲಿ ನಿಂತ್ಕೋಬೇಕಾಗತ್ತೆ ಅಂತ. ಪಾಪ ಅವ್ರ ಟೋಕನ್ ನ ಕೊಟ್ಟು ನನಗೆ ಅವರೇ ಬೈ ಮಾಡೋ ತರ ಬೈ ಮಾಡಿ ನಾನ್ ಪೇ ಮಾಡ್ದೆ, ಅದನ್ನ ಕೊಟ್ರು, ಆಯ್ತಾ. ಬಟ್ ಇನ್ನೊಂದ್ ವಿಷಯ ಏನಂದ್ರೆ, ಕೊಡಲ್ಲ ಆತರ. ನೀನು ನಿಮ್ ಟೋಕನ್ ಅಲ್ಲಿ ತಗೊಂಡ್ ಬಂದಿರೋ ಅಷ್ಟೇ ಜನ, ಅವ್ರಿಗೆ ಗೊತ್ತಾದ್ರೆ ಅವ್ರು ಕೊಡಲ್ಲ. ದಟ್ ಇವ್ರು ಬೇರೆಯವರು ಅಂತ ಗೊತ್ತಾದ್ರೆ ಕೊಡಲ್ಲ. ನಾನ್ ಆಮೇಲೆ ಅವ್ರಿಗೆ ಫುಲ್ ರಿಕ್ವೆಸ್ಟ್ ಮಾಡ್ಕೊಂಡೆ, ನೋಡಿ ಪ್ಲೀಸ್ ನಮ್ಮ ಅಮ್ಮಂಗ್ ತಗೋತಾರದು ಅಂತೆಲ್ಲ ಹೇಳಿ. ದೇ ವರ್ ವೆರಿ ಸ್ವೀಟ್, ಕೊಟ್ರು ನಮಗೆ. ಬಟ್ ಯೂಶಲಿ ಕೊಡಲ್ಲ ಆತರ. ಸೊ ಇದಂತೂ ಮಿಂಟ್ ಗ್ರೀನ್, ಇದು ಯಾರಿಗ ಇಷ್ಟ ಆಗಲ್ಲ ಹೇಳಿ. ಓ ಗಾಡ್, ಇದೂನು ಡಬಲ್ ಸೈಡೆಡ್ ಬಾರ್ಡರು. ಬಟ್ ಇದು ಬಾರ್ಡರ್ ಈ ಗ್ರೀನ್ ಒನ್ ಗಿಂತ ಸ್ವಲ್ಪ ದಪ್ಪ ಇದೆ. ಈ ಗ್ರೀನ್ ಒನ್ ನೀವು ನೋಡಿದ್ರೆ ತುಂಬಾ ಸಣ್ಣ ಇದೆಯಲ್ಲ, ಇದು ಒಂದ್ ಸ್ವಲ್ಪ ದಪ್ಪ ಇದೆ. ಅಂಡ್ ಇದು ಒಂದ್ ಸ್ವಲ್ಪ ಕಾಸ್ಟ್ಲಿ ಕೂಡ ಇದೆ. ಓಕೆ, ಓ ಮೈ ಗಾಡ್, ಏನ್ ಸಖತ್ತಾಗಿದೆ ನೋಡಿ ಇದು ಕಲರು. ಓ ಗಾಡ್, ಇದ್ರದ್ದು ಆಯ್ತು. ನನಗೆ ಈ ಮೂರಲ್ಲಿ ಪಿಂಕ್ ತುಂಬಾ ಇಷ್ಟ ಆಯ್ತು. ನಿಮಗೆ ಯಾವ್ದು ಇಷ್ಟ ಆಯ್ತು ಅಂತ ಹೇಳಿ. ಅಂಡ್ ನಮ್ಮ ಅಮ್ಮಂಗೆ ಇದೆರಡು ತುಂಬಾ ಇಷ್ಟ ಆಯ್ತು.
ಫಸ್ಟ್ ಇನಿಷಿಯಲಿ ಇದನ್ನ ಸೆಲೆಕ್ಟ್ ಮಾಡ್ಬಿಟ್ಟು ಇವಾಗ ಅವ್ರಿಗೆ ಇದು ಬೇಕು ಅಂತ ಇದಾರೆ. ಇದೆಲ್ಲ ಏನು ಎಲ್ಲಾರು ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ಕೊಂತೀವಿ. ಸೊ ಇದು ಫಸ್ಟ್ ಸ್ಯಾರಿ. ಇದು ಬಾರ್ಡರ್ ಸ್ವಲ್ಪ ದೊಡ್ಡದಿರೋದ್ರಿಂದ ಇದಕ್ಕೆ ಸ್ವಲ್ಪ ಕಾಸ್ಟ್ಲಿ ಇದೆ. ಅಂದ್ರೆ ಇದು ಅರೌಂಡ್ 26,000 ಆಯ್ತು. ಓಕೆ, ಸೊ ನೀವು ನೋಡ್ಬೋದು ಬಾರ್ಡರ್ ಸ್ವಲ್ಪ ದೊಡ್ಡದಿದೆ ಇದಕ್ಕೆ. ಅಂಡ್ ಈ ಗ್ರೀನ್ದು ಸಣ್ಣ ಜರಿ ಡಬಲ್ ಸೈಡೆಡ್ ಬಾರ್ಡರ್ ಅಲ್ವಾ, ಸೊ ಇದ್ರದ್ದು ಪ್ರೈಸು 25,000 ಇತ್ತು, 25,300. ಓಕೆ, ಸೊ ಯಾ ನೀವು ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ಸಣ್ಣ ಬಾರ್ಡರು. ಇದು ಮಿಂಟ್ ಗ್ರೀನ್ ಕಲರ್ದು ಅಂಡ್ ಇದು ಸ್ವಲ್ಪ ಕಾಸ್ಟ್ಲಿ ಅದೆರಡಕ್ಕಿಂತ. ಇದು ಆಲ್ಮೋಸ್ಟ್ 28,500 ಆಯ್ತು. ಬಿಕಾಸ್ ಇದು ಬಾರ್ಡರು ಕಂಪ್ಯಾರಿಟಿವ್ಲಿ ದೊಡ್ಡದು ಇದೆ ಅಂಡ್ ಡಬಲ್ ಸೈಡೆಡ್ ಇದೆ. ಸೊ ಇದು 3 ಸ್ಯಾರೀಸ್. ಬಿಲ್ಸ್ನ ನಾನು ಅಟ್ಯಾಚ್ ಮಾಡಿದ್ದೀನಿ ನಿಮ್ಮ ರೆಫರೆನ್ಸ್ಗೋಸ್ಕರ. ಸೊ ಎಲ್ಲರೂ ನೋಡಿದ್ರಲ್ಲ ಯಾವ ತರ ಇದೆ, ಯಾವ್ದು ಇಷ್ಟ ಆಯ್ತು, ನಿಮಗಿನ್ನೇನಾದ್ರೂ ಕಾಮೆಂಟ್ಸ್ ಇದ್ರೆ ಪ್ಲೀಸ್ ಡೂ ಲೆಟ್ ಮೀ ನೋ. ಅಂಡ್ ನಮ್ಮ ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನೆಲ್. ಪ್ಲೀಸ್ ಸಪೋರ್ಟ್ ಮೀ. ನಾನು ತುಂಬಾ ಹೊಸ ಒಂದು ಯೂಟ್ಯೂಬ್ ಚಾನೆಲ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಡೋಂಟ್ ಫರ್ಗೆಟ್ ಟು ಸಪೋರ್ಟ್ ಮೀ, ಸಬ್ಸ್ಕ್ರೈಬ್ ಮಾಡಿ, ಏನೇ ಡೌಟ್ಸ್ ಇದ್ರೂ ಕಾಮೆಂಟ್ ಮಾಡಿ. ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂಡ್ ಇನ್ಸ್ಟಾಗ್ರಾಮಲ್ಲಿ ಕೂಡ ನಾನು ಆಕ್ಟಿವ್ ಆಗಿದ್ದೀನಿ. ನಿಮಗೆ ಅಲ್ಲೂ ಕೂಡ ಇನ್ನ ಇದೇ ತರ ವಿಡಿಯೋಸ್ನ ನಾನು ಎವ್ರಿ ಡೇ ಪೋಸ್ಟ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್. ಸೊ ಯಾ, ಸಿಗೋಣ. ಬಾಯ್.